ಆತ್ಮೀಯರೆಲ್ಲರಿಗೂ ನಮಸ್ತೆ. ಗೃಹ ಕಲಾನಿಧಿ ಕನ್ನಡ ಚಾನಲ್ಗೆ ಸ್ವಾಗತ. ಕೃಷ್ಣ ನೀ ಬೇಗನೆ ಬಾರೋ. ಬೆಳಗ್ಗೆನೆ ನಾವು ಸರ್ವಂ ಕೃಷ್ಣಮಯಂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನಮ್ಮ ದಿನಚರಿಯನ್ನು ಶುರು ಮಾಡ್ತೀವಿ. ನಮ್ಮಲ್ಲಿ ಕೃಷ್ಣ ಜಗದೋದ್ಧಾರಕ, ಅವನ ಸ್ಥಾನನೇ ಅಷ್ಟು ಎತ್ತರಕ್ಕೆ ನಾವು ಇಟ್ಟಿದ್ದೀವಿ. ಅವನು ಸಹ ಹಾಗೆ ರಕ್ಷಣೆ ಮಾಡ್ತಾ ಇದ್ದಾನೆ. ಎಲ್ಲರ ಮನೆಯಲ್ಲೂ ಭಗವದ್ಗೀತೆ ಪುಸ್ತಕ ಒಂದು ಇರಲೇಬೇಕು. ಅದರಿಂದ ಬರುವ ಸಕಾರಾತ್ಮಕ ಶಕ್ತಿಗಳು ಏನಿದೆ ಅದನ್ನು ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಭಗವದ್ಗೀತೆ ಓದಿ ಭಗವದ್ಗೀತೆ ಒಳಗೆ ಬದುಕಿನ ಜೀವನದ ತತ್ವಗಳನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆದರೆ ಎಷ್ಟು ಜನ ಭಗವದ್ಗೀತೆ ಓದಿದ್ದೀರಾ? ಅದು ಎಷ್ಟು ಜನ ಅದನ್ನು ತತ್ವಗಳನ್ನು ಅಳವಡಿಸ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ? ಅದು ಇನ್ನೂ ಆ ಹಂತದಲ್ಲಿದೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದ ಅನುಭವದಿಂದ ಒಂದಿಷ್ಟು ಪಾಠ ಕಲ್ತಿರ್ತಾನೆ. ಆ ಅನುಭವದ ತತ್ವಗಳನ್ನು ನಾನೊಂದಿಷ್ಟು ನನ್ನ ಅನುಭವಕ್ಕೆ ದಕ್ಕಿದ್ದನ್ನು ನಾನು ಹೇಳ್ತೀನಿ. ಇದೊಂಥರ ಜೀವನದ ಅನುಭವದ ಒಂದು ನನ್ನ ಪಾಲಿಗೆ ದಕ್ಕಿದ್ದು ಅಂತ ಸಹ ಹೇಳ್ಬೋದು. ಇಲ್ಲಿ ತಂದೆ ತಾಯಿ, ಇಲ್ಲಿ ನಮಗೆ ಆಯ್ಕೆಗಳೇ ಇಲ್ಲ. ಅದು ದೇವರ ಕೊಟ್ಟದ್ದು. ಅದನ್ನು ನಾವು ಒಪ್ಕೊಳ್ಬೇಕು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ತಂದೆ ತಾಯಿ ಹೇಗಿದ್ದಾರೋ ಅವರಲ್ಲಿ ಸ್ವಭಾವ ದೋಷಗಳನ್ನು ಹುಡುಕದೆ ಅವ್ರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ಅವಾಗ ನಮ್ಮ ಮನಸ್ಸಿಗೆ ಬಹಳ ನಿರಾಳ ಆಗುತ್ತೆ, ಜೀವನ ಸುಲಭ ಆಗುತ್ತೆ. ಅವರ ಮನಸ್ಸಿಗೆ ಯಾವತ್ತೂ ನಾವು ನೋಯಿಸಬಾರ್ದು. ಆಮೇಲೆ ಜೀವನದಲ್ಲಿ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ, ಎಷ್ಟಪ್ಪ ನಾನು ಕಷ್ಟಪಟ್ಟೆ, ನನಗೆ ಇಷ್ಟು ಕಷ್ಟ ಕೊಟ್ಟೆಯಲ್ಲ ದೇವರೇ ಅಂತ ಹೇಳ್ಕೊಳ್ತೀವಿ. ಎಷ್ಟು ಕಷ್ಟಪಟ್ಟಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಒಂದು ಸುಖ ಆ ಮನುಷ್ಯ ಸಾಯೋದ್ರೊಳಗೆ ಸಿಕ್ಕೇ ಸಿಗುತ್ತದೆ. ಮೂರನೇದು ಮಕ್ಕಳು ನಮ್ಮ ಉಸಿರು, ನಮ್ಮ ಜೀವ. ನಮ್ಮ ಉಸಿರನ್ನು ಕೊಟ್ಟು ನಾವು ಹೊಟ್ಟೆಲಿಟ್ಕೊಂಡು ಹಡಿದು ಬೆಳೆಸಿ ಸಾಕಿರ್ತೀವಿ. ಇದು ದೇವ್ರು ಕೊಟ್ಟ ಒಂದು ವರ. ಮಾತುಗಳ ಮೂಲಕ ಮಕ್ಕಳ ಮನಸ್ಸನ್ನು ಘಾಸಿಗೊಳಿಸಬೇಡಿ ಅಥವಾ ಆಘಾತ ನೀಡಬೇಡಿ ಅಂತ ನಾನು ಇಷ್ಟಪಡ್ತೀನಿ. ಮಕ್ಕಳಿಗೆ ಬುದ್ಧಿ ಹೇಳಿ, ತಿಳುವಳಿಕೆ ಹೇಳಿ, ಅರಿವು ಮೂಡಿಸಿ, ಆದರೆ ಅವರ ಮನಸ್ಸಿಗೆ ಆಘಾತ ಆಗುವ ರೀತಿಯಲ್ಲಿ ನೋಡ್ಕೊಳ್ಳದೆ ಇರೋದು ಅವರವರ ಮಾತಿನ ಮೇಲೆ ಇದೆ. ಎಷ್ಟೋ ಜನಕ್ಕೆ ಅನಿಸುತ್ತೆ, ಎಷ್ಟು ನಾನು ಒಂಟಿಯಾಗಿದ್ದೀನಿ ಅಂತ. ಒಂಟಿಯಾಗಿದ್ದರೂ ಪರವಾಗಿಲ್ಲ, ಜೀವನದಲ್ಲಿ ಯಾವುದೇ ರೀತಿ ಖಾಲಿತನ ಇರಬಾರ್ದು. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ದೇವರ ಮಕ್ಕಳೇ. ಹಾಗಾಗಿ ನಾವು ಬೇರೆಯವರಿಗೆ ಕಂಪೇರ್ ಮಾಡ್ಕೊಬಾರ್ದು. ಸುಖ ದುಃಖ ಅನ್ನೋ ಇವುಗಳನ್ನು ಕಂಪೇರ್ ಮಾಡ್ಕೊಳ್ಳದೆ ನಾವು ಹಾಗೆ ದೇವ್ರು ಕೊಟ್ಟ ಹಾಗೆ ಜೀವನ ಮಾಡ್ತಾ ಹೋದರೆ ನೆಮ್ಮದಿ ಭಾಳಷ್ಟು ನಮ್ಮ ಜೊತೆಗಿರುತ್ತೆ. ಜೀವನದ ಆದಿ ಮಧ್ಯ ಅಂತ್ಯ ಇವು ಮೂರರ ಒಂದು ಹಂತದಲ್ಲಿ ಒಂದು ಸಲ ಈ ಸುಖ ಅಥವಾ ದುಃಖ ಬಂದೇ ಬರುತ್ತೆ. ಇದೊಂದು ಜೀವನದ ಅನುಭವದ ಪಾಠ. ಹಿರಿಯರು ಸಹ ಇದನ್ನು ಹೇಳ್ತಾರೆ. ಆಮೇಲೆ ಎಷ್ಟೋ ನಾವು ಕಲಿತ ವಿದ್ಯೆಯೇ ಒಂದು, ಮಾಡುವ ಕೆಲಸವೇ ಒಂದು, ಆ ರೀತಿಯಾಗಿರುತ್ತೆ. ಅಥವಾ ಒಂದು ಜೀವನದ ಪಯಣದಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ವಿದ್ಯೆ ಕಲಿತಾ ಹೋಗ್ತೀವಿ. ಆದರೆ ಜೀವನ ಮುಗಿಯೋದ್ರೊಳಗೆ ನಾವು ಕಲಿತ ವಿದ್ಯೆ ಯಾವತ್ತೂ ಒಂದು ದಿನ ಉಪಯೋಗಕ್ಕೆ ಬಂದೇ ಬರುತ್ತೆ. ಜೀವನ ಹೊಟ್ಟೆಪಾಡಿಗೆ ಒಂದು ಕೆಲಸ ನಾವು ಮಾಡ್ತಾ ಇರ್ತೀವಿ. ಜೊತೆಗೆ ಜೀವನದಲ್ಲಿ ಯಾವುದೋ ಒಂದು ಗುರಿ ಇಟ್ಕೊಂಡು ಅದರ ಜೊತೆಗೆ ಇಟ್ಕೊಂಡಾಗ ನಮ್ಗೆ ಯಾವತ್ತೂ ಖಾಲಿತನ ಬರೋದೇ ಇಲ್ಲ. ತಾಳ್ಮೆ ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಸೂತ್ರ. ಇದು ಮಾಡ್ಕೊಳ್ಳೇಬೇಕು, ಇದು ಮ್ಯಾಂಡೇಟ್ರಿ ಇವತ್ತಿನ ಜೀವನ ಶೈಲಿಗೆ. ಆಗ ಎಲ್ಲವೂ ದಕ್ಕುತ್ತದೆ, ಆದರೆ ಸ್ವಲ್ಪ ಸಮಯ ತಗೊಳುತ್ತೆ ಅಷ್ಟೇ. 9ನೇದು, ನಾವು ಏನು ಕೊಡ್ತೀವಿ ಅದೇ ನಮಗೆ ವಾಪಸ್ ಬರುತ್ತೆ. ಇದೇ ಜೀವನ. ನಾವು ಪ್ರತಿ ಉಸಿರಾಡುವಾಗ ಯೂನಿವರ್ಸಿಗೆ ಒಳ್ಳೆ ಚಿಂತನೆಯಿಂದ ನಮ್ಮ ಉಸಿರನ್ನು ಬಿಟ್ಟರೆ ಆ ಯೂನಿವರ್ಸ್ ನಮಗೆ ಒಳ್ಳೆಯದನ್ನೇ ಕೊಡುತ್ತೆ. ನಾವು ಏನು ಮಾಡ್ತೀವೋ, ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ಸು ಕೊಡುತ್ತೆ, ಅದೇ ನಮಗೆ ವಾಪಸ್ ಮಾಡುತ್ತೆ. ವಿನಯತೆ, ನಮ್ಮ ತಂದೆ ಯಾವಾಗಲೂ ಹೇಳ್ತಿರ್ತಾರೆ, ಪ್ರೀತಿಯಿಂದ ಈ ಜಗತ್ತಿನಲ್ಲಿ ಏನನ್ನು ಬೇಕಾದರೂ ಪಡಿಬೋದು ಅಂತ ಹೇಳಿ. ಇನ್ನೊಂದು, ಗಾಡ್ ವಿಲ್ ಗಿವ್ ವಾಟ್ ವಿ ಡಿಸರ್ವ್ ಅಂತ. ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ನಮಗೆ ನಾವೇನೇ ಏನೋ ಕೊರತೆ ಇದೆ ಅಥವಾ ನಮಗೆ ಬೇಕಾಗಿ ಸಮಯಕ್ಕೆ ತಕ್ಕಂತೆ ಸಿಗ್ತಾ ಇಲ್ಲ,
ಯಾಕೆ ನನ್ನಲ್ಲಿ ಏನು ನ್ಯೂನತೆ ಇದೆ ಅನ್ನೋ ಒಂದು ಗಿಲ್ಟ್ ಕಾನ್ಷಿಯಸ್ ಬರ್ತಾ ಇರುತ್ತೆ. ಅದಕ್ಕಿಂತ ಒಂದು ಜೀವನದ ಈ ಸೃಷ್ಟಿ ಧರ್ಮ ಏನಿದೆ ಅದ್ರ ಮೂಲಕ ಹೋದಾಗ ಗಾಡ್ ವಿಲ್ ಗಿವ್ ವಾಟ್ ವಿ ಡಿಸರ್ವ್. ನಮಗೆ ಏನು ಬೇಕೋ, ನಮಗೆ ಏನನ್ನು ಮಾತ್ರ ಜೀರ್ಣಿಸ್ಕೊಳ್ಳೋಕೆ ನಮಗೆ ಸಾಧ್ಯನೋ ಅದನ್ನು ಮಾತ್ರ ದೇವ್ರು ನಮಗೆ ನೀಡಿರ್ತಾನೆ. ಅದನ್ನು ಅರ್ಥಕೊಳ್ಬೇಕು ನಾವು. ಸಾಧನೆ ಗುರಿ ನಾವು ಏನೇ ಒಂದು ಮಾಡಲಿ ಅದು ಒಂದೊಂದೇ ಮೆಟ್ಟಿಲಂತೆ ಇಟ್ಕೊಳ್ತಾ ಹೋಗಬೇಕು. ಯಾಕೆಂದರೆ ಹನಿ ಹನಿ ಸೇರಿದರೆ ಹಳ್ಳ ಆಗೋದ್ರಿಂದ ಏನೇ ಒಂದು ಸಾಧನೆ ಮಾಡಲಿ, ಏನೇ ಒಂದು ಗುರಿ ಇರಲಿ, ಯಾವುದೇ ಒಂದು ಕೆಲಸ ಇರಲಿ, ಸ್ಟೆಪ್ ಬೈ ಸ್ಟೆಪ್ ಅನ್ನೋಕ್ಕಿಂತನೂ ಅರ್ಧ ಮೆಟ್ಟಿಲು ಹತ್ಕೊಂಡೇ ಮುಂದಕ್ಕೆ ಹೋಗಬೇಕು. ದೇವ್ರ ದೃಷ್ಟಿಯಲ್ಲಿ ಮನುಷ್ಯರೆಲ್ಲ ಒಂದೇ. ಹಾಗಾಗಿ ಎಲ್ಲರಿಗೂ ದೇವರು ಅವರವರ ಜೀವಿತಾವಧಿಯಲ್ಲಿ ನ್ಯಾಯ ಒದಗಿಸುತ್ತಾನೆ. ಇದು ನನಗೆ ಕಣ್ಣಾರೆ ಅನುಭವಕ್ಕೆ ಬಂದದ್ದು, ಕಣ್ಣಾರೆ ನೋಡಿದ್ದು, ಅನುಭವಕ್ಕೆ ಬಂದಂಥ ವಿಷಯ. ಆದರೆ ಕಾಯಬೇಕಷ್ಟೆ. ಜೀವನ ಎಷ್ಟು ಕಷ್ಟ ಅನ್ನೋದನ್ನು ಒಂದು ಆಪ್ರೇಷನ್ ಆಗಿ ಆ ವಾರ್ಡಲ್ಲಿ ಕೂತಿರ್ತಾರಲ್ಲ ಆ ರೋಗಿಯನ್ನು ಕೇಳಿ ಅವನಿಗೆ ಎಲ್ಲವೂ ನಶ್ವರ ಅನಿಸ್ಬಿಡುತ್ತೆ. ತನ್ನ ಆರೋಗ್ಯ ತಾನು ಅಷ್ಟು ನರಳ್ತಾ ಇರ್ತಾನೆ, ಅವನು ಆಗಿರ್ತಾಳೆ. ಅವಾಗ ಅನಿಸುತ್ತೆ ಏನೇನು ಈ ಲೌಕಿಕ ಸುಖಗಳು ಏನೇನಿದೆಯೋ ಅವೆಲ್ಲವೂ ನಶ್ವರ ಅಂತ ಆ ಒಂದು ಹಂತದಲ್ಲಿ ಮನುಷ್ಯನಿಗೆ ಅನುಭವಕ್ಕೆ ಬರುತ್ತೆ. ಮನೆ ಕುಟುಂಬ ಸದಸ್ಯರು ನಾವು ಒಬ್ರಿಗೊಬ್ರು ಜೊತೆಗೇ ಇರ್ತೀವಿ, ಅವ್ರವ್ರ ಬೆಲೆಗಳು ಗೊತ್ತಾಗಲ್ಲ. ಗಂಡ, ಮಗಳು, ಮಗ, ಹೆಂಡತಿ ಇವ್ರನ್ನ ಒಂದೂವರೆ ತಿಂಗಳು 2 ತಿಂಗಳು ಬಿಟ್ಟು ಒಂದು ಕೆಲಸದ ಮೇಲೇನೋ ಅಥವಾ ಒಂದು ಯಾವುದೋ ಪ್ರಾಜೆಕ್ಟ್ ಮೇಲೇನೋ ದೂರ ಇದ್ದಾಗ ಅವರ ಸ್ಥಾನ ನಮ್ಮ ಜೀವನದಲ್ಲಿ ಎಷ್ಟು ಇತ್ತು ಅಂತ ಅನುಭವಕ್ಕೆ ಬರುತ್ತೆ. 16ನೇದು, ದ್ವೇಷ ಮಾಡಬೇಡಿ, ಯಾರಿಗೂ ಅವಮಾನ ಮಾಡಬೇಡಿ, ತಿರಸ್ಕಾರ ಮಾಡಬೇಡಿ. ಇವುಗಳನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಪಾಪದ ಹೊರೆ ಹೆಚ್ಚಿಸ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋಲ್ಲ. ಮುಂದೊಂದು ದಿನ ಮಾಡಿದ ದ್ವೇಷ, ಅವಮಾನ, ತಿರಸ್ಕಾರಕ್ಕೆ ನಾವೇ ಬೆಲೆ ತೆರಬೇಕಾಗತ್ತೆ. ಒಂದು ಹಂತದಲ್ಲಿ ಮನುಷ್ಯನಿಗೆ ಒಂದು ಜೀವನ ಅಂದರೆ ಏನು ಅಥವಾ ತನ್ನಕ್ಕೆ ತಾನೇ ಸೀರಿಯಸ್ ಆಗಿ ಒಂದು ಜೀವನವನ್ನು ತಿಳಿದುಕೊಳ್ಳುವಂತಹ ಒಂದು ವಯಸ್ಸು ಬರುತ್ತೆ. ಆ ವಯಸ್ಸಿನಿಂದ ಜೀವನವನ್ನು ಆದಷ್ಟು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಉಡಾಫೆ ಬೇಡ ಅಂತ. ಉಡಾಫೆ ಇಲ್ಲದೆ ಸೀರಿಯಸ್ ಆಗಿ ತಗೊಳ್ತಾ ಬಂದರೆ ಒಂದು 10-20 ವರ್ಷಗಳ ನಂತರ ನಾನೇನೋ ಕಳ್ಕೊಂಡಿದ್ದೀನಿ, ಅದನ್ನು ವಾಪಸ್ಸು ನನಗೆ ದಕ್ಕಿಸ್ಕೊಳ್ಳೋಕ್ಕಾಗಲ್ಲ, ತಗೊಳಕ್ಕಾಗಲ್ಲ ಅನ್ನುವ ಆ ಒಂದು ಖಾಲಿತನ ಅವನ ಮನಸ್ಸಿಗೆ ಸಿಗೋದಿಲ್ಲ. ಹಾಗಾಗಿ ಯಾವ್ಯಾವ ವಯಸ್ಸಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾಡ್ತಾ ಹೋಗಿ. ಇನ್ನೊಂದು, ಮುಖದಲ್ಲಿ ಯಾವಾಗಲೂ ನಗು ಇರಲಿ. ಈ ನಗು ಏನು ಬೇಕಾದ್ರೂ ಕೊಡಬಲ್ಲದು. ಮೌನ, ತಟಸ್ಥ ಮನೋಭಾವ ಮನಸ್ಸಲ್ಲಿರಲಿ, ಮುಖದಲ್ಲಿ ನಗು ಇರಲಿ. ಆದರೆ ಮಾಡುವ ಕೆಲಸದ ಬಗ್ಗೆ ಸದಾ ತೀವ್ರತೆಯ ನಿಗಾ ಇಟ್ಕೊಂಡು ಬದುಕಬೇಕು. ಅವಾಗ ರಾತ್ರಿ ಆದರೆ ಒಳ್ಳೆ ನಿದ್ದೆ ಬರುತ್ತೆ, ನಮ್ಮ ಕರ್ತವ್ಯ ನಾವು ಚೆನ್ನಾಗಿ ಮಾಡಿರ್ತೀವಿ. ಕೆಲವೊಂದು ಸಲ ನಾವೇನೋ ಒಂದು ದಕ್ಕಿಸ್ಕೊಬೇಕು ಅಂತ ಒಂದು ಕೆಲಸದ ಮೇಲೆ ಬಿದ್ದಿರ್ತೀವಿ ಅಥವಾ ಏನೋ ಒಂದು ಸಾಧನೆಯ ಹಿಂದೆ ಬಿದ್ದಿರ್ತೀವಿ. ಆ ಒಂದು ವಿಷಯವನ್ನು ದಕ್ಕಿಸ್ಕೊಳ್ಬೇಕು ಅಂದರೆ ನಾವು ಕಕ್ಕುವುದು ಇದ್ದೇ ಇರುತ್ತೆ. ಅಂದರೆ ನಾವು ತ್ಯಾಗ ಮಾಡೋದು, ಬೆಲೆ ಕೊಡೋದು ಸಹ ಇದ್ದೇ ಇರುತ್ತೆ. ಇದು ವೈಸ್ ವರ್ಷ, ತಕ್ಕಡಿ ಇದ್ದ ಹಾಗೆ. ಕಳ್ಕೊಳ್ಳೋದು, ಪಡ್ಕೊಳ್ಳೋದು ಇವೆರಡು ಇದ್ದರೆ ಮಾತ್ರ ದಕ್ಕಿಸ್ಕೊಳ್ಳೋಕೆ ಸಾಧ್ಯ. ಸಂಬಂಧಗಳು, ಯಾವ ಮನುಷ್ಯನಿಗೆ ಇಷ್ಟ ಆಗುತ್ತೆ, ಹತ್ತಿರ ಇದ್ದಾನೆ, ಇದು ಖಂಡಿತ ಇವತ್ತಿನ ತಾಳ್ಮೆ ಇಲ್ಲದ ಜೀವನ ಶೈಲಿಯಲ್ಲಿ ಸಾಧ್ಯವೇ ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಸಂಬಂಧಗಳು, ಸ್ನೇಹಗಳನ್ನು ಕಾಪಾಡ್ಕೊಳ್ತಾ ಹೋಗಬೇಕು. ಸಾಧ್ಯ ಇಲ್ವಾ, ಅವರಿಂದ ದೂರ ಇದ್ಬಿಟ್ರೆ ಅವ್ರಿಗೆ ನೆಮ್ಮದಿ ಇರುತ್ತೋ ಇಲ್ಲೋ, ನಮಗಂತೂ ನೆಮ್ಮದಿ ಇರುತ್ತೆ. ಜೀವನ ಅಂತಂದರೆ ಒಂದು ಹೇಳ್ಬೋದು, ತಾಳ್ಮೆ, ಪ್ರೀತಿ, ಏನು ಕೊಟ್ಟಿದ್ದಾನೋ ದೇವರು ಅದನ್ನು ಒಪ್ಕೊಳ್ಳೋದು, ಇನ್ನೇನೋ ಒಳ್ಳೇದಾಗುತ್ತೆ ಅಂತ ಕಾಯೋದು, ನಂಬಿಕೆ ಇಟ್ಕೊಳ್ಳೋದು, ಕೆಲವೊಂದು ಸಹಿಸ್ಕೊಳ್ಳೋಕ್ಕಾಗಲ್ಲ ಅವುಗಳನ್ನು ನಾವು ಸಹಿಸ್ಕೊಳ್ಳೋದು, ಮೌನವಾಗಿರೋದು ಭಾಳಷ್ಟು ಸಂದರ್ಭಗಳಲ್ಲಿ, ಮುಖದಲ್ಲಿ ಸದಾ ಒಂದು ಸಮಾಧಾನದ ನಗು, ಒಂದು ಒಳ್ಳೆ ಶಿಸ್ತಿನ ದಿನಚರಿ, ಇವಿಷ್ಟು ಮಾಡ್ಕೊಂಡು ಹೋಗ್ಬಿಟ್ರೆ ಸರಳವಾದ ಜೀವನ ಬೇಕಾದಷ್ಟು ನೆಮ್ಮದಿ ಕೊಡುತ್ತೆ. ಇವತ್ತಿನ ವಿಚಾರಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಕೆಲಸಗಳನ್ನು ಮಾಡುತ್ತಾ ಇದನ್ನು ಕೇಳಿ, ನಿಮ್ಮ ಕೆಲಸಗಳನ್ನು ಬದಿಗಿಟ್ಟು ಈ ವಿಡಿಯೋ ನೋಡೋದು ಬೇಡ. ನಿಮ್ಮ ಸಮಯದ ಜೊತೆಗೆ ಬಹಳ ಮೌಲ್ಯ ಇದೆ. ಕೆಲಸ ಮಾಡ್ತಾ ಇದನ್ನು
ಕೇಳಿಕೊಂಡು ಸಾಧ್ಯವಾದರೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿ, ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.